ಇವತ್ತಿನ ಮಟ್ಟಿಗೆ ನೋಡೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಲ್ಲಿರುವ ವಿಚಾರ ಅಂತಂದರೆ ಒಂದು ಮೋದಿ ಮತ್ತು ಮೆಲೋನಿ, ಇನ್ನೊಂದು ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದೆಯಪ್ಪ ಅಂತಂದರೆ ಕೇವಲ 4 ದಿನದಲ್ಲಿ 15 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದೆ. ಕಾಂಗ್ರೆಸ್ ಮತ್ತು BJP JDS ಸೇರಿದಂತೆ ಎಲ್ಲ ಖಾತೆಗಳ ಫಾಲೋವರ್ಸನ್ನು ಕೂಡ ಇದು ಹಿಂದಿಕ್ಕಿದೆ. ಕಾಂಗ್ರೆಸ್ 13.3 ಇದ್ದರೆ BJP 8.8 ಇನ್ಸ್ಟಾಗ್ರಾಮ್ ಖಾತೆಯ ಫಾಲೋವರ್ಸನ್ನು ಹೊಂದಿದೆ. ಆದರೆ ಈಗ ಕಾಕ್ರೋಚ್ ಪಾರ್ಟಿ ಆ ಎಲ್ಲ ದಾಖಲೆಗಳನ್ನು ಮುರಿದುಬಿಟ್ಟಿದೆ. ಹಾಗಾದರೆ ಈ ಕಾಕ್ರೋಚ್ ಪಾರ್ಟಿಯನ್ನು ಅಥವಾ ಈ ಇನ್ಸ್ಟಾಗ್ರಾಮ್ ಖಾತೆಯನ್ನು ಆರಂಭ ಮಾಡಿದವರು ಯಾರು ಅಂತ ನೋಡಿದರೆ ದೀಪ್ ಕೆ, ಅಂದರೆ ಮೂಲತಃ ಮಹಾರಾಷ್ಟ್ರದ ಔರಂಗಾಬಾದ್ನ ಅಭಿಜಿತ್ ದೀಪ್ ಕೆ ಅವರು ಈ ಒಂದು ಪೇಜನ್ನು ಆರಂಭ ಮಾಡ್ತಾರೆ. ಆರಂಭ ಮಾಡೋದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯೊಬ್ಬರು ನೀಡಿದಂಥ ಒಂದು ಹೇಳಿಕೆ. ದೇಶದ ಯುವಜನರು ಜಿರಳೆಗಳಿದ್ದಂಗೆ ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಗ್ನರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋ ಕಾರಣವನ್ನು ಇಟ್ಕೊಂಡು, ಅವ್ರ ಹೇಳಿಕೆಯನ್ನು ಇಟ್ಕೊಂಡು ದೀಪ್ ಕೆ ಅವರು ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಆರಂಭ ಮಾಡ್ತಾರೆ. ದೀಪ್ ಕೆ ಅವರು ಮೂಲತಃ ಮಹಾರಾಷ್ಟ್ರ ಜಿಲ್ಲೆಗೆ ಸೇರಿದವರು. ಇವರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ 2022ರಿಂದ 2024ರವರೆಗೂ ಇವರು ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡಿದರು. ಮತ್ತು ಜರ್ನಲಿಸಮ್ ಕೂಡ ಓದಿದ್ದಾರೆ, ಪತ್ರಿಕೋದ್ಯಮ ಕೂಡ ಇವರ ಬೆನ್ನಿಗೆ ಇದೆ. ಇದು ದೀಪಕ್ ಅವರ ಹಿನ್ನೆಲೆ.